ಸಾರ್ಥಕ. ಫಕೀರಮ್ಮಗ ಗರ್ಭನೇ ನಿಲ್ತಾ ಇರಲಿಲ್ಲ. ಹಿಂಗೆ ಗರ್ಭ ತಾಳ್ತಾ ಇದ್ದು 2-3 ತಿಂಗಳಿಗೆಲ್ಲ ಗರ್ಭ ಬಿದ್ದು ಹೋಗ್ಬಿಡ್ತಿತ್ತು. ಹೀಗೆ 4-5 ಗರ್ಭಗಳು ತಾಳ್ದಾಗಲೂ ಕೂಡ 4-5 ತಿಂಗಳಕ್ಕೆ ಗರ್ಭ ಎಲ್ಲ ಬಿದ್ದು ಹೋದಂಥ ಸಂದರ್ಭದಾಗ ಬಸವಣ್ಣಯ್ಯ ತನ್ನ ಹೆಂಡತಿನ ಕರ್ಕೊಂಡು ಹೋಗಿ ಕುಮಾರ ಶಿವಗಳ ಸನ್ನಿಧಾನದೊಳಗ ಯಾವ ಶಾಖಾ ಶಿವಯೋಗ ಮಂದಿರದೊಳಗಿದ್ದಾಗ ಹೋಗಿ ಅಪ್ಪರ ಮತ್ತು ಹಿಂಗಾರೆ ಆಗಕ್ಕಾಗ್ತದ್ರಿ. ಅವಾಗ ಹಣದಲ್ಲಿ ಕುಮಾರ ಶಿವಗಳು ಹೇಳ್ತಾರ, ನೋಡಪ್ಪ, ನಿನ್ನ ಮಡದಿಯ ಗರ್ಭದಲ್ಲಿ ಹುಡ್ತಕ್ಕಂತಹ ಮಗುವನ್ನ ನೀನು ಸಮಾಜಕ್ಕೆ ಕೊಡ್ತೀನಿ, ನನಗ ಅಂತ ಹೇಳಿ ನೀ ಹಡ್ಯಾಕ್ ಹೋದ್ರೆ ನಿನಗೆ ಮಗ ಹುಟ್ಟಂಗಿಲ್ಲ. ಸಮಾಜಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ನೀನು ನನ್ನ ಪಾದ ಮುಟ್ಟಿ ನೀನು ಪ್ರಣಾಮ ಮಾಡಿ ನೀನು ಬೆಡ್ಕೊಂಡೆ ಅಂತಂದ್ರ ಆ ಮಗು ಹುಟ್ಟುತ್ತದ ಅಂತಕ್ಕಂಥ ಮಾತನ್ನ ಕುಮಾರ ಶಿವಗಳು ಹೇಳ್ತಾರೆ. ಆದ್ರಪ್ಪ, ತಾವಿಟ್ಟಂಗ ಆಗ್ಲಿ, ತಾವು ಕೊಟ್ಟಿದ್ದ ಎಲ್ಲ ನಿಮ್ಮನ್ನು ಬಿಟ್ಟು ಏನದ, ನೀವು ಹೇಳ್ದಂಗ ಆಗ್ಲಿ ಅಂದ ತಕ್ಷಣ ಆ ಫಕೀರಮ್ಮಗ ಹಣಗಲ್ ಕುಮಾರ ಶಿವರ ಆಶೀರ್ವಾದ ಮಾಡ್ತಾರಂತ. ಯಾವ ಆಶೀರ್ವಾದ ಮಾಡಿದ್ರು ಅದೇ ವರ್ಷನೇ ಒಂದು ಗಂಡು ಮಗುವಿಗೆ ಫಕೀರಮ್ಮ ಜನ್ಮವನ್ನು ಕೊಡ್ತಾಳೆ ಅಂತಕ್ಕಂಥ ಕೀರ್ತಿ ಅದು ಹಾನಗಲ್ ಕುಮಾರ ಶಿವರ ಜನ್ಮ. ಇವತ್ತೇನ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಅಂತಕ್ಕಂಥವ್ರು ಕೂಡ ಹಾನಗಲ್ ಕುಮಾರಸ್ವಾಮಿಗಳ ಪ್ರೇರಣೆಯಿಂದಲೇ ಅವರು ಶಿಕ್ಷಣವನ್ನು ಬರ್ತದೆ. ಒಂದಲ್ಲ ಎರಡಲ್ಲ, ಕುಮಾರಸ್ವಾಮಿಗಳ ಬದುಕು ಒಂದು ಆದರ್ಶದ ಬದುಕು. ಒಂದು ಸಮುದ್ರ ಇರ್ತದೆ ಹೇಳ್ರಿ, ಒಂದು ಸಮುದ್ರದೊಳಗ ಎಲ್ಲ ನೀರು ತುಂಬಿರ್ತಕ್ಕಂಥ ಆ ಸಾಗರದೊಳಗೆ ಉಪ್ಪು ಹುಟ್ಟುತ್ತದೆ. ಉಪ್ಪು ಹುಟ್ಟೋದು ಎಲ್ಲಿ? ಸಮುದ್ರದಾಗ ಉಪ್ಪು ಹುಟ್ಟೋದು, ಸಮುದ್ರದಾಗನೇ ಆನೆಕಲ್ಲು ಹುಟ್ಟೋದು, ಸಮುದ್ರದೊಳಗ ಸ್ವಾತಿ ಮುತ್ತಿನ ಮಳೆಯ ಹನಿಯಿಂದ ಹುಟ್ಟತಕ್ಕಂಥ ಮುತ್ತು ಎಲ್ಲಿ ಹುಟ್ಟದ್ರಿ? ಸಮುದ್ರದಾಗ ಹುಟ್ಟುತ್ತದೆ. ಯಾವ ನೀರಿನೊಳಗೆ ಹುಟ್ಟಿರ್ತಕ್ಕಂಥ ಉಪ್ಪನ್ನ ನೀವು ನೀರಿಗೆ ಹಾಕಿದ್ರೆ ಉಪ್ಪು ಏನಾಗ್ತದ? ಕರಗುತ್ತದೆ. ಅದೇ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಆನೆಕಲ್ಲನ್ನು ಕೂಡ ಗಾರೆ ಕಲ್ಲನ್ನು ತಗೊಂಡು ಬರ್ಕೊಂಡು ತಗೊಂಡು ನೀರಿಗೆ ಹಾಕಿದ್ರ ಅದು ಕೂಡ ಸ್ವಲ್ಪ ಹೊತ್ತಿಗೆ ನೀರಿನೊಳಗ ಕರಗ್ತದ. ಆದ್ರೆ ಅದೇ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಮುತ್ತನ್ನ ನೀವು ತಗೊಂಡು ಮತ್ತೆ ನೀರಿಗೆ ಹಾಕಿದ್ರ ಎಷ್ಟು 1000 ವರ್ಷಗಳ ಕಾಲ ಆದ್ರೂ ಕೂಡ ಆ ಮುತ್ತು ಬರುವುದಿಲ್ಲ. ನೀರಿನಲ್ಲಿ ಹುಟ್ಟಿದ ಉಪ್ಪು ನೀರಿನಿಂದಲೇ ಅಂತ್ಯಗೊಳ್ಳುತ್ತದೆ, ನೀರಿನಲ್ಲೇ ಹುಟ್ಟಿದ ಆನೆಕಲ್ಲು ನೀರಿನಲ್ಲೇ ಅಂತ್ಯಗೊಳ್ಳುತ್ತದೆ. ಆದ್ರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಮುತ್ತು ಯಾವತ್ತಿಗೂ ಕೂಡ ಶಾಶ್ವತವಾಗಿರ್ತದೆ ಅನ್ನುವ ಹಾಗೆ ಈ ಸಮಾಜ ಅಂತಕ್ಕಂಥ ಸಮುದ್ರದೊಳಗ ನಾವು ನೀವೆಲ್ಲ ಉಪ್ಪು ಗಾರೆ ಕಲ್ಲುಗಳಾಗಿ ನೀರಿನೊಳಗೆ ಕರಗಿ ಹೋಗ್ತಕ್ಕಂಥವ್ರು. ಆದ್ರೆ ಇದೇ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಗಳು ಮುತ್ತಾಗಿ ಉಳಿದಿದ್ದಾರೆ. ಹೀಗಾಗಿ ಅವರು ಯಾವತ್ತು ಕರಗಲಿಲ್ಲ, ಅವರು ಮುತ್ತಾಗಿ ಸಂತೋಷಿಸ್ತಾ ಇದ್ದಾರೆ. ನಮ್ಮಂತೆಯೇ ತಾಯಿ ಗರ್ಭದಿಂದ ಬಂದರು, ನಮ್ಮಂತೆಯೇ ಸಮಾಜದಲ್ಲಿ ಬದುಕಿದರು, ಸಮಾಜದ ಓರೆಕೋರೆಗಳನ್ನು ಗಮನಿಸಿದರು, ಇದೇ ಸಮಾಜದಲ್ಲಿ ಹುಟ್ಟಿ ಇದೇ ಸಮಾಜದಲ್ಲಿ ಬೆಳೆದು ಸಮಾಜವನ್ನು ಕಟ್ಟುವುದು ಹೇಗೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಹೋದಂತಹ ಮಹಾಮಹಿಮರು ಕಾರಣಿಕ ಯುಗ ಪುರುಷ ಯಾರಾದರೂ ಇದ್ರೆ ಅದು ಹಾನಗಲ್ ಗುರುಕುಮಾರ ಶ್ರೀಗಳು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ಹಾನಗಲ್ ಕುಮಾರ ಶ್ರೀಗಳ ಮೇಲೆ ಜಗತ್ತಿನ ಪ್ರಸಿದ್ಧತೆ. ಬೆಂಗಳೂರಿನಿಂದ ಭಕ್ತರು ಬರ್ತಾ ಇದ್ದಾರೆ ಮಠಕ್ಕೆ, ಸೊಲ್ಲಾಪುರದಿಂದ ಭಕ್ತರು ಬರಕತ್ತಾರ, ಮಹಾರಾಷ್ಟ್ರ ಭಾಗದಿಂದ ಭಕ್ತರು ಬರಕತ್ತಾರ. ಹೀಗೆ ಕುಮಾರ ಮಹಾಶಿವಗಳ ಲೀಲೆ ನಾಡಿನುದ್ದಕ್ಕೂ ಕೂಡ ಪಸರಿಸ್ತಾ ಹೊರರಾಜ್ಯದಿಂದಲೂ ಕೂಡ ಕವಿಗಳು, ಸಾಹಿತಿಗಳು, ದೊಡ್ಡ ದೊಡ್ಡ ಭಕ್ತರು ಕುಮಾರ ಶಿವಗಳ ದರ್ಶನವನ್ನ, ಆಶೀರ್ವಾದವನ್ನು ಪಡೆದುಕೊಡ್ತಾ ಇದ್ದಾರೆ, ಧನ್ಯರಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಶಿವಯೋಗ ಮಂದಿರಗಳ ಸ್ಥಾಪನೆಯ ನಿಮಿತ್ತವಾಗಿ ಹಾನಗಲ್ಲಿನ ವಿರಕ್ತ ಮಠ ಆಗಿರಬಹುದು, ಶಿವಯೋಗ ಮಂದಿರದ ಶಿವಯೋಗ ಮಂದಿರ ಇರಬಹುದು, ಅಖಿಲ ಭಾರತ ವೀರಶೈವ ಮಹಾಸಭೆ ಇರಬಹುದು, ತನ್ನ ಶಿಷ್ಯನಿಗೆ ಪ್ರೇರಣೆಯಾಗಿ ಕೊಟ್ಟಂತಹ ಪಂಚಾಕ್ಷರಿ ಗವಾಯಿಗಳು ಒಂದೊಂದು ದಿನ ಪುಣ್ಯಾಶ್ರಮವನ್ನು ಕಟ್ಟಿ ಅಂತರ ಬಾಳಿಗೆ ಬೆಳಕಾಗ್ತಕ್ಕಂಥದ್ದು ಇರಬಹುದು. ಹೀಗೆ ಕುಮಾರ ಶಿವಗಳು ಮಾಡಿದ ಕೆಲಸ ಒಂದೇ ಎರಡೇ ಅಲ್ಲ. ಅವರು ಮಾಡಿರುವ ಕೆಲಸಗಳನ್ನ ಹೇಳ್ತಾ ಹೋದ್ರೆ ದಿನಗಳು ಸಾಲುವುದಿಲ್ಲ. ಅಂತ ಮಹಿಮನ ಕಾಲಘಟ್ಟದೊಳಗ, ಅಂತ ಮಹಾತ್ಮನ ನಡೆದಾಡುವಂತ ಪುಣ್ಯದೊಳಗ ನಾವೆಲ್ಲ ಇಲ್ಲಿ ಕುಂತುಕೊಂಡು ಪುರಾಣ ಕೇಳ್ತೀವಿ, ಇಲ್ಲಿ ಕುಂತುಕೊಂಡು ಪ್ರಸಾದ ಮಾಡ್ತೀವಿ ಅಂತಂದ್ರ ನಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭ ತಿಳಿಸ್ತಾ ನಾವೇನೇ ಮಾಡ್ತೀವಿ, ಮಕ್ಕಳಿಗೆ ಯಾವ ಆಸೆ ಇರ್ತದೆ, ಯಾವ ಕಲಿಬೇಕು ಅನ್ಕೊಳ್ತದ ಅದರೊಳಗೆ ಅವರನ್ನ ಬೇರೆ ಸಪೋರ್ಟ್ ಮಾಡಬೇಕು ಅಂತ
ಬರ್ರಿ, ತಾಯಿ ಬಗ್ಗೆ ಬರೀರಿ, ದೇಶದ ಬಗ್ಗೆ ಬರೀರಿ, ನೀವು ಬಗ್ಗೆ ಬರೀರಿ, ಎಲ್ಲರ ಬಗ್ಗೆ ಆದ್ರೂ ನೀವು ಒಂದು ವಿಷಯ ತನ್ನ ವಿದ್ಯಾರ್ಥಿಗೆ ಬೈದಂತ ಮಾತು ಕೂಡ ಅವಳು ಸಾವನ್ನ ಹಿಡ್ಕೊಂಡು ಕುಂತಿತ್ತು ಅಂತಕ್ಕಂಥದ್ದು. ಅದಕ್ಕೆ ಯಾಕೆ ಇಲ್ಲಿ ಗುರು ದೊಡ್ಡವನಾಗ್ತಾನೆ ಅಂತಂದ್ರ ನಾಡಿನ ಎಲ್ಲ ಡಾಕ್ಟರ್ಗಳು ಎಲ್ಲರೂ ರೋಗಿಗಳಾಗಲಿ ಅಂತ ಬಯಸ್ಬೋದು, ವಕೀಲರುಗಳು ಎಲ್ಲರೂ ತಪ್ಪು ಮಾಡಿ ಎಲ್ಲ ಕೇಸ್ ನನಗೆ ಬರಲಿ ಅಂತ ಹೇಳ್ಬೋದು. ಅದಕ್ಕೆ ಗುರು ಆಗಿರ್ತಕ್ಕಂಥ ಹಾನಗಲ್ಲ ಕುಮಾರಶಿವರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ಸಾಧಕರಿಗೆ ಇವರೇ ನಮಗೆ ಎಲ್ಲ ಸರ್ವಾದದ ಸರ್ವಸ್ವ ಒಳಗ ಒಟುಗಳು ಅವರನ್ನು ಹಾರೈಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಶಿವಯೋಗ ಮಂದಿರದಲ್ಲಿ ಎದುರ್ತನ ಏನು ಅಂತಂತಂದ್ರೆ ಆ ಮನಸ್ಸಿನೊಳಗ ಕಮ್ಮಿ ಕಾಡ್ತಾ ಇದೆ. ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗ್ತದ, ಸಂಭಾಷಣೆ ಬರೆದು ಕೊಡ್ತಾನ, ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾನ ಅಂತಂದ್ರ ವಿದೇಶದವರು ಕೂಡ ನಮಗೆ ಡಾಕ್ಟರೇಟ್ ಕೊಡ್ತಾರ, ಅರ್ಜು ಮಟ್ಟಿಗೆ ದೊಡ್ಡ ವ್ಯಕ್ತಿ ಆಗ್ತಾನ. ಎಲ್ಲ ಪ್ರಚಾರ ಆಗ್ತದ, ಎಲ್ಲ ಪ್ರಶಸ್ತಿಗಳು ಒದಗಿದ್ರು ಕೂಡ